ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಿರಿ ರೂಪ ವೈಟಿ ಚಾನಲ್. ಇವತ್ತು ನಾನು ಅಕಶೇರುಕಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಕಶೇರುಕಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅಕಶೇರುಕಗಳ ಬಗ್ಗೆ ನಾನು ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನೆಲ್ಲ ಇದೆ ಅಕಶೇರುಕಗಳ ಬಗ್ಗೆ ಅಂತ ಹೇಳಿ ತಿಳಿಯೋಣ. ಇಲ್ಲಿ ಅಕಶೇರುಕಗಳಲ್ಲಿ ಎಷ್ಟು ವಿಧಗಳು ಅಂದರೆ ಟೋಟಲ್ ಆಗಿ 8 ವಿಧಗಳಿದೆ. ಅದು ಯಾವ್ದ್ಯಾವುದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲನೇ ವಿಧ ಪೊರಿಫೆರಾ ಅಥವಾ ಸ್ಪಂಜು ಪ್ರಾಣಿಗಳು. ಪೊರಿಫೆರಾ ಅಂದರೆ ಏನು ಅಂತ ನೋಡೋಣ. ಪೊರಿ ಅಂದರೆ ರಂಧ್ರ, ಫೆರಾ ಅಂದರೆ ಹೊಂದಿದ ಅಂತ ಹೇಳಿ. ರಂಧ್ರಗಳನ್ನು ಹೊಂದಿದ ಜೀವಿಗಳನ್ನ ನಾವು ಸ್ಪಂಜು ಪ್ರಾಣಿಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ 2 ರೀತಿಯ ರಂಧ್ರಗಳಿರುತ್ತೆ. ಒಂದು ಆಸ್ಟಿಯಾ, ಇನ್ನೊಂದು ಆಸ್ಕಿಲಮ್ ಅಂತ ಹೇಳಿ. ಆಸ್ಟಿಯಾ ಅಂದರೆ ಸಣ್ಣ ರಂಧ್ರಗಳು, ಆಸ್ಕಿಲಮ್ ಅಂದರೆ ದೊಡ್ಡ ರಂಧ್ರಗಳು ಅಂತ ಹೇಳಿ ಅರ್ಥ. ಇಲ್ಲಿ ಪೊರಿಫೆರಾಗಳಿಗೆ ಎಕ್ಸಾಂಪಲ್ ಏನಂದರೆ ಯೂಪ್ಲೆಕ್ಟೆಲ್ಲಾ, ಸೈಕಾನ್, ಸಾಂಜಿಲಾ ಹಾಗೆಯೇ ಕ್ಲೋಯೆಕಾ ಅಂತ ಹೇಳಿ. ಈ ಕ್ಲೋಯೆಕಾ ಅನ್ನೋ ಸ್ಪಂಜು ಪ್ರಾಣಿ ಏನು ಮಾಡುತ್ತೆ, ಏನು ಅಂದರೆ ಇದರದ್ದು ಲಕ್ಷಣ ಕೊರೆಯುವ ಸ್ಪಂಜು ಪ್ರಾಣಿ ಅಂತ ಹೇಳಿ ಕರೀತಾರೆ. ಇದು ಯಾವುದನ್ನು ಕೊರೆಯುತ್ತೆ ಅಂದರೆ ಹಡಗಿನ ಬೇಸ್, ಹಡಗಿನ ಅಡಿಭಾಗವನ್ನು ಇದು ಕೊರೆಯುವಂಥ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಇದನ್ನು ಕೊರೆಯುವ ಸ್ಪಂಜು ಪ್ರಾಣಿ ಅಂತ ಹೇಳಿ ಕರೀತಾರೆ. ಇದಿಷ್ಟು ಪೊರಿಫೆರಾ ಅಥವಾ ಸ್ಪಂಜು ಪ್ರಾಣಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಹಾಗೆಯೇ ಈಗ ನೆಕ್ಸ್ಟ್ 2ನೇದು ಯಾವುದು ಅಂತ ಹೇಳಿ ನೋಡೋಣ ಬನ್ನಿ. 2ನೇದು ಸಿಲೆಂಟರೇಟಾ ಅಥವಾ ಕುಟುಕು ಕಣವಂತಗಳು ಅಂತ ಹೇಳಿ. ಈ ಜೀವಿಗಳಿಗೆ ನಿಮ್ಯಾಟೋಸಿಸ್ಟ್ ವ್ಯವಸ್ಥೆ ಇರುತ್ತದೆ. ಎಕ್ಸಾಂಪಲ್ಸ್ ಅಂಬಲಿ ಮೀನು ಮತ್ತು ಕಡಲು ಹೂವು. ಸಿಹಿ ನೀರಿನಲ್ಲಿ ವಾಸಿಸುವ ಸಿಲೆಂಟರೇಟಾ ಹೈಡ್ರಾ, ಉಪ್ಪು ನೀರಿನಲ್ಲಿ ವಾಸಿಸುವ ಸಿಲೆಂಟರೇಟಾ ಫೈಸೀಲಿಯಾ ಮತ್ತು ಒಬಿಲಿಯಾ. ಈ ಫೈಸೀಲಿಯಾ ಮತ್ತು ಒಬಿಲಿಯಾಗಳನ್ನು ಪೋರ್ಚುಗೀಸ್ ಸಮರ ನೌಕೆ ಅಂತ ಹೇಳಿ ಕರೀತಾರೆ. ಹಾಗಂದರೆ ಇದು ಒಂದು ಪೆಟ್ ನೇಮ್ ಆಗಿರುತ್ತೆ. ಈ ಫೈಸೀಲಿಯಾ ಮತ್ತು ಒಬಿಲಿಯಾಗಳ ಪೆಟ್ ನೇಮ್ ಏನಪ್ಪ ಅಂದರೆ ಪೋರ್ಚುಗೀಸ್ ಸಮರ ನೌಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೆಂಟ್ಯಾಕಲ್ಸ್ ಎನ್ನುವ ಚಲನಾಂಗ ವ್ಯವಸ್ಥೆ ಇರುತ್ತದೆ. ಇದಿಷ್ಟು ಕುಟುಕು ಕಣವಂತಗಳಿಗೆ ಅಥವಾ ಸಿಲೆಂಟರೇಟಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ 3ನೇದು ಯಾವುದಿದೆ ಅಂತ ಹೇಳಿ ನೋಡೋಣ ಬನ್ನಿ. 3ನೇದು ಪ್ಲಾಟಿಹೆಲ್ಮಿಂಥಿಸ್ ಅಥವಾ ಚಪ್ಪಟೆ ಹುಳುಗಳು ಅಂತ ಹೇಳಿ. ದೇಹ ಚಪ್ಪಟೆಯ ಆಕಾರದಲ್ಲಿರೋದ್ರಿಂದ ಇವುಗಳನ್ನು ಚಪ್ಪಟೆ ಹುಳುಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆಗಳು ಪ್ಲನೇರಿಯಾ ಅಂತ ಹೇಳಿ ಫಸ್ಟ್ ಒನ್. ಇದು ಸ್ವತಂತ್ರ ಚಪ್ಪಟೆ ಹುಳು ಮತ್ತು ಪರಾವಲಂಬಿ ಜೀವಿ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಟೇನಿಯಾ ಸೋಲಿಯಂ ಅಂತ ಹೇಳಿ ಅಥವಾ ಲಾಡಿ ಹುಳು ಅಂತ ಹೇಳಿ ಕರೀತಾರೆ, ಅಥವಾ ಟೇಪ್ ವಾರ್ಮ್ ಅಂತ ಹೇಳಿ ಕರೀತಾರೆ. ಸೊ ಇದ್ರದ್ದು ಲಕ್ಷಣ ಏನಪ್ಪ ಅಂದರೆ ಬೇರೆ ಜೀವಿಗಳಿಗೆ ತೊಂದರೆ ಕೊಡುತ್ತದೆ ಹಾಗೂ ಮೆದುಳನ್ನು ಡ್ಯಾಮೇಜ್ ಮಾಡುತ್ತದೆ ಮತ್ತು ಪರಾವಲಂಬಿ ಜೀವಿಯಾಗಿರುತ್ತೆ. ಇದಿಷ್ಟು ಪ್ಲಾಟಿಹೆಲ್ಮಿಂಥಿಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ 4ನೇದು 4th ಒನ್ ಆಸ್ಕಿಹೆಲ್ಮಿಂಥಿಸ್ ಅಥವಾ ದುಂಡು ಹುಳುಗಳು ಅಂತ ಹೇಳಿ. ಇಲ್ಲಿ ಇವಕ್ಕೆ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಆಸ್ಕಾರಿಸ್ ಲಂಬ್ರಕಾಯ್ಡ್ಸ್ ಅಥವಾ ಕೊಕ್ಕೆ ಹುಳುಗಳು ಅಥವಾ ಜಂತು ಹುಳುಗಳು ಅಂತ ಹೇಳಿ. ಈ ಜಂತು ಹುಳು ಅಥವಾ ಕೊಕ್ಕೆ ಹುಳು ಮಾನವನ ಸಣ್ಣ ಕರುಳಿನಲ್ಲಿ ಇರುತ್ತದೆ ಮತ್ತು ಇದು ಏನು ಮಾಡುತ್ತೆ ಅಂದರೆ ಜೀರ್ಣ ಆಗಿರುವಂತಹ ಆಹಾರವನ್ನು ತಿನ್ನುತ್ತದೆ. ಅಂದರೆ ಮಾನವನ ದೇಹದಲ್ಲಿ ಜೀರ್ಣ ಆಗಿರುವಂತಹ ಆಹಾರನ ತಿಂದು ಬದುಕುತ್ತದೆ ಇದು. ಹಾಗೆಯೇ 2ನೇ ಎಕ್ಸಾಂಪಲ್ ಡಿಕ್ಟೆಫೆಲೈನಿ ವೆನೆಡೈಲ್ ಅಂತ ಹೇಳಿ ಅಥವಾ ದೈತ್ಯ ಮೂತ್ರಪಿಂಡ ಹುಳು ಅಂತ ಹೇಳಿ. ಇವಿಷ್ಟು ಆಸ್ಕಿಹೆಲ್ಮಿಂಥಿಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ 5th ಒನ್ ನೋಡೋಣ. ನೆಕ್ಸ್ಟ್ 5th ಒನ್ ಅನಿಲಿಡಾ ಅಥವಾ ವಲಯವಂತಗಳು ಅಂತ ಹೇಳಿ. ಇವುಗಳಿಗೆ ಎಕ್ಸಾಂಪಲ್ ಜಿಗಣೆ ಮತ್ತು ಎರೆಹುಳುಗಳು. ಜಿಗಣೆ ಅಂದರೆ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಹೈರುಡೋಥೆರಪಿ ಚಿಕಿತ್ಸೆಯಲ್ಲಿ ಜಿಗಣೆಯನ್ನು ಉಪಯೋಗಿಸ್ತಾರೆ. ಹಾಗೆಯೇ ಎರೆಹುಳು ಇದರ ವಿಸರ್ಜನಾಂಗ ವ್ಯೂಹ ನೆಫ್ರಿಡಿಯಾ ಅಂತ ಹೇಳಿ. ಇದಿಷ್ಟು ವಲಯವಂತಗಳಿಗೆ ಅಥವಾ ಅನಿಲಿಡಗಳಿಗೆ ಉದಾಹರಣೆಗಳಾಗಿರುತ್ತೆ. ನೆಕ್ಸ್ಟ್ 6th ಒನ್ ಆರ್ಥೋಪೋಡಾ ಅಥವಾ ಸಂಧಿಪದಿಗಳು ಅಂತ ಹೇಳಿ ಕರೀತಾರೆ. ಕೀಲು ಕಾಲುಗಳನ್ನು ಹೊಂದಿದಂತಹ ಪ್ರಾಣಿಗಳನ್ನು ನಾವು ಸಂಧಿಪದಿಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಕೀಟಗಳು. ಈ ಕೀಟಗಳಿಗೆ ಏನಾಗಿರುತ್ತೆ, ಕೀಲು ಕಾಲುಗಳು, ಸಣ್ಣ ಸಣ್ಣ ಅಂತಹ ಕಾಲುಗಳು ಇರುತ್ತೆ. ಹಾಗೆಯೇ ಈ ಗುಂಪಿನಲ್ಲಿ ಉಂಟಾಗುವಂತಹ ಹಾರ್ಮೋನ್ ಫೆರಮೋನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮತ್ತೆ ಉಳಿದಿರೋಂಥ ಎಕ್ಸಾಂಪಲ್ಸ್ ಯಾವಪ್ಪ ಅಂದರೆ ಸಿಲ್ವರ್ ಫಿಶ್ ಮತ್ತು ಕ್ರೇ ಫಿಶ್ ಅಂತ ಹೇಳಿ ಕರೀತಾರೆ. ಇವು ಮೀನುಗಳಲ್ಲ. ಈ ಸಿಲ್ವರ್ ಫಿಶ್ ಮತ್ತು ಕ್ರೇ ಫಿಶ್ಗಳು ಏನಪ್ಪ ಅಂದರೆ ಸಂಧಿಪದಿಗಳು, ಇವು ಮೀನುಗಳಲ್ಲ. ಓಕೆನಾ. ನೆಕ್ಸ್ಟ್ 3ನೇದು ಸೀಗಡಿ. ಹಾಗೆಯೇ 4ನೇದು ಚಿಟ್ಟೆಗಳು, ನೊಣಗಳು ಹಾಗೆಯೇ ಜೇಡಗಳು. ಇವುಗಳ ಕಾಲುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವು ಯಾವ ಗುಂಪಿಗೆ ಸೇರಿದವು ಅಂತ ಹೇಳ್ಬಿಟ್ಟು. ಇವು ಸಂಧಿಪದಿಗಳು ಅಂತ ಹೇಳಿ ಅಥವಾ ಆರ್ಥೋಪೋಡಗಳಿಗೆ ಉದಾಹರಣೆಗಳಾಗಿರುತ್ತೆ. ಇದಿಷ್ಟು 6ನೇದಾಗಿರುತ್ತೆ. ನೆಕ್ಸ್ಟು 7ನೇದೇನಿದೆ ಅಂತ ಹೇಳಿ ನೋಡೋಣ.
ಸೆವೆಂತ್ ಒನ್ ಮೊಲುಸ್ಕಾ ಅಥವಾ ಮೃದ್ವಂಗಿಗಳು. ಇವುಗಳಿಗೆ ಉದಾಹರಣೆಗಳು ಬಸವನ ಹುಳುಗಳು, ಹಾಗೆಯೇ ರಾಡುಲ, ಹಾಗೆಯೇ ಕ್ಯಾಟಲ್ ಫಿಶ್. ಈ ಬಸವನ ಹುಳುಗಳು ಇದರ ಮೇಲಿನ ದುಂಡಾಕಾರದ ರಚನೆಗೆ ಅಂಬೋ ಎನ್ನುತ್ತಾರೆ. ಮತ್ತು ಕ್ಯಾಟಲ್ ಫಿಶ್ ಇದು ಮೀನಲ್ಲ, ಮೃದ್ವಂಗಿ. ಇದಿಷ್ಟು ಮೊಲುಸ್ಕಾ ಅಥವಾ ಮೃದ್ವಂಗಿಗಳಿಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಏಯ್ತ್ ಒನ್, ಎಕೈನೋಡರ್ಮೇಟಾ ಅಥವಾ ಕಂಟಕ ಚರ್ಮಿಗಳು ಅಂತ ಹೇಳ್ಬಿಟ್ಟು. ಎಕೈನೋ ಅಂದರೆ ಮುಳ್ಳು, ಹಾಗೆಯೇ ಡರ್ಮೇಟಾ ಅಂದರೆ ಚರ್ಮ ಅಂತ ಅರ್ಥ ಬರುತ್ತೆ. ಮುಳ್ಳಿನ ಚರ್ಮವನ್ನು ಹೊಂದಿರುವಂತಹ ಜೀವಿಗಳಿಗೆ ಕಂಟಕ ಚರ್ಮಿಗಳು ಅಂತ ಹೇಳಿ ಕರೀತಾರೆ. ಇವುಗಳಿಗೆ ಉದಾಹರಣೆಗಳು ಸ್ಟಾರ್ ಫಿಶ್ ಮತ್ತು ಕಡಲು ಚಿಳ್ಳೆ. ಈ ಸ್ಟಾರ್ ಫಿಶಲ್ಲಿ ನಳಿಕಾ ಪಾದಗಳು ಅಥವಾ ಟ್ಯೂಬರ್ ಫೀಟ್ ಇರುತ್ತೆ. ಈ ಟ್ಯೂಬರ್ ಫೀಟು ದೇಹದಲ್ಲಿರುವಂತಹ ಉಪ್ಪಿನ ಅಂಶವನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಇದಿಷ್ಟು ನಾವು ಅಕಶೇರುಕಗಳಿಗೆ ಮಾಡ್ಕೊಂಡಿರೋಂತಹ ನೋಟ್ಸ್ ಆಗಿರುತ್ತೆ. ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಇದು ಬರೀ TET ಎಕ್ಸಾಮ್ ಬರೆಯೋರಿಗೆ ಅಷ್ಟೇ ಅಲ್ಲ, CET ಎಕ್ಸಾಮ್ ಬರೆಯೋರಿಗೆ, ಹಾಗೆಯೇ GK ಕ್ವಶನ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ ಈ ಮಾಹಿತಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂಥವ್ರಿಗೆ ನೀವು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.